ಇವತ್ತಿನ ಈ ವಿಡಿಯೋದಲ್ಲಿ PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ನಡುವಿನ ವ್ಯತ್ಯಾಸ ಏನು, ಯಾವುದು ನಮಗೆ ಬೆಟರ್ ಅಂತ ತಿಳಿದುಕೊಳ್ಳೋಣ. ಎರಡು ಕೂಡ ಲಾಂಗ್ ಟರ್ಮ್ ಆಗಿರೋ ಗೌರ್ಮೆಂಟ್ ಸೇವಿಂಗ್ ಸ್ಕೀಮ್ಗಳೇ. ಇದರ ಉದ್ದೇಶ ಅಂದರೆ ಸೆಕ್ಯೂರ್ಡ್ ಆಗಿರಬೇಕು ಮತ್ತು ಗ್ಯಾರಂಟಿ ರಿಟರ್ನ್ ಸಿಗಬೇಕು ಅನ್ನೋದು. ಆದರೆ ಯಾವಾಗ ಮಾತು ಮಕ್ಕಳ ಭವಿಷ್ಯ ಅಂತ ಬರುತ್ತೋ ಆಗ ವಿಚಾರ ಮಾಡಬೇಕಾಗುತ್ತೆ, ಎರಡರಲ್ಲಿ ಯಾವುದು ನಮ್ಮ ಪಾಲಿಗೆ ಬೆಸ್ಟ್ ಆಗಿದೆ ಅಂತ, ಎಲ್ಲಿ ಹೆಚ್ಚು ರಿಟರ್ನ್ ಸಿಗುತ್ತೆ ಅಂತ. ನಮಸ್ತೆ ಕರ್ನಾಟಕ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಕೊನೆ ತನಕ ನೋಡಿ, ಯಾವುದೇ ಥರದ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. PPF ಬಗ್ಗೆ ಹೇಳಬೇಕು ಅಂದರೆ ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ ಇದು. ಇಲ್ಲಿ ಭಾರತದ ಎಲ್ಲ ಸೀನಿಯರ್ ಸಿಟಿಜನ್ಸ್ಗೆ ಅಂತ ಹೆಚ್ಚಿನ ಆದ್ಯತೆ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋಸ್ಕರ ಬೇಕಾದರೂ ಇದರಲ್ಲಿ ನೀವು ಅಕೌಂಟ್ನ ಓಪನ್ ಮಾಡಿಸ್ಕೊಳ್ಬಹುದು. ಆದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಹಾಗಲ್ಲ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಇದು ಬೇಸಿಕಲಿ ಕೇವಲ ಹೆಣ್ಣು ಮಕ್ಕಳಿಗೆ ಅಂತ ಮಾಡಿರೋ ಸ್ಕೀಮ್. ಇದರಲ್ಲಿ ಕೇವಲ ಮಗಳ ಹೆಸರಲ್ಲಿ ಅಕೌಂಟ್ನ ತೆಗಿಬೇಕಾಗುತ್ತೆ. ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮ್ಯಾಕ್ಸಿಮಮ್ ಅಂದರೆ ಕೇವಲ 2 ಹೆಣ್ಮಕ್ಳಿಗೆ ಮಾತ್ರ ನೀವು ಅಕೌಂಟನ್ನು ತೆಗಿಬಹುದು. ಬನ್ನಿ ಈಗ PPF ಮತ್ತು SSYನ ಡಿಪಾಸಿಟ್ ಲಿಮಿಟ್ ಏನು, ಟೈಮಿಂಗ್ಸ್ ಏನೇನಿರುತ್ತೆ ಅಂತ ನೋಡ್ಕೊಳ್ಳೋಣ. PPFನಲ್ಲಿ ನೀವು ಮಿನಿಮಮ್ ಆಗಿ 500ರಿಂದ ಹೂಡಿಕೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 1.5 ಲಕ್ಷ ಇದೆ. ಈ PPFನ ಅವಧಿ ಏನು ಅಂತ ಕೇಳಿದ್ರೆ 15 ವರ್ಷ. ಆದರೆ ನೀವು ಇದರಲ್ಲಿ +5 ಅಂತ 5 ವರ್ಷಗಳನ್ನು ಹೆಚ್ಚಿಗೆ ಮಾಡ್ಕೊತ ಹೋಗ್ಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮಿನಿಮಮ್ ಆಗಿ ನೀವು 250ರಿಂದ ಹೂಡಿಕೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 1.5 ಲಕ್ಷ. ಸುಕನ್ಯಾ ಸಮೃದ್ಧಿ ಯೋಜನೆಯ ಅವಧಿನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲ್ಲಿವರೆಗೂ ನಿಮ್ಮ ಮಗಳ ಮದುವೆ ಆಗುತ್ತೋ ಅಲ್ಲಿ ತನಕ ಈ ಅಕೌಂಟ್ನ ನೀವು ಓಪನ್ ಇಡ್ಬೋದು, ಅಥವಾ ನಿಮ್ಮ ಮಗಳ 21 ವರ್ಷ ಆಗೋ ತನಕ ಕೂಡ ಈ ಅಕೌಂಟ್ ಓಪನ್ ಆಗಿರುತ್ತೆ. ಮತ್ತು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು 15 ವರ್ಷ ತನಕ ಡಿಪಾಸಿಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮುಂದೆ ಇನ್ನ ಏನು 5ರಿಂದ 6, 7 ವರ್ಷ ಉಳಿದಿರುತ್ತಲ್ಲ, ಆಗ ನಿಮ್ಮ ದುಡ್ಡಿನ ಬಡ್ಡಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನ ಈ PPF ಮತ್ತು SSY ಯೋಜನೆಯ ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ PPFನಲ್ಲಿ 7.1% ನಿಮಗೆ ಬಡ್ಡಿ ಸಿಗುತ್ತೆ. ಆದರೆ ಅದೇ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 8.2% ವರ್ಷಕ್ಕೆ ನಿಮಗೆ ಬಡ್ಡಿ ಸಿಗುತ್ತೆ. ಇಲ್ಲಿ ಹೆಚ್ಚಿನ ರಿಟರ್ನ್ಸ್ ನಿಮಗೆ ಸಿಗುತ್ತೆ. ಇನ್ನು PPF ಮತ್ತು SSY ಎರಡೂ ಕೂಡ ಕಂಪ್ಲೀಟ್ ಆಗಿ ರಿಸ್ಕ್ ಫ್ರೀ ಇರೋ ಸ್ಕೀಮ್ಗಳೇ. ಎರಡು ಯೋಜನೆಗಳು 100% ಸರ್ಕಾರದ ಗ್ಯಾರಂಟಿ ಆಗಿರುವಂಥವೇ. PPF ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಯ ಇಂಟ್ರೆಸ್ಟ್ ರೇಟ್ಸ್ ಮತ್ತು ಮೆಚುರಿಟಿ ಅಮೌಂಟ್ ಏನಿದೆಯೋ ಅದು ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಸಿಗೋದು. ಅಂದರೆ ಸ್ನೇಹಿತರೆ, ಈ ಎರಡು ಯೋಜನೆಯಲ್ಲೂ ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಬೆಸ್ಟ್ ಬೆನಿಫಿಟ್ಸ್ ಇದಾವೆ. ಇನ್ವೆಸ್ಟ್ಮೆಂಟ್ ಫುಲ್ ಟ್ಯಾಕ್ಸ್ ಫ್ರೀ ಆಗಿ ನಿಮಗೆ ರಿಟರ್ನ್ ಸಿಗುತ್ತೆ. ಇದೆಲ್ಲ ಏನೋ ಆಯಿತು. ಈಗ ನೋಡೋಣ ಯಾವುದು ನಿಮ್ಮ ಪಾಲಿಗೆ ಬೆಟರ್ ಅಂತ. ಒಂದು ವೇಳೆ ನೀವು ಹೆಣ್ಣು ಮಗಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಿದರೆ ಇಲ್ಲಿ ಡೌಟೇ ಪಡೋ ಹಾಗಿಲ್ಲ, ಸುಕನ್ಯಾ ಸಮೃದ್ಧಿ ಯೋಜನೆಯೇ ಬೆಸ್ಟ್. ಯಾಕಂದರೆ ಇಲ್ಲಿ ಡೈರೆಕ್ಟ್ ನಿಮ್ಮ ಮಗಳ ಹೆಸರಿನಲ್ಲಿ ದುಡ್ಡು ಸಿಗ್ತಾ ಹೋಗುತ್ತೆ ಮತ್ತು ಹೈಯೆಸ್ಟ್ ಇಂಟ್ರೆಸ್ಟ್ ಕೂಡ ಇದೆ. ಇನ್ನು PPF ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಮಗ ಅಥವಾ ಕುಟುಂಬದ ಯಾರಿಗೆ ಬೇಕಾದರೂ ನೀವು ಸೇವಿಂಗ್ಸ್ಗಾಗಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ PPF ಅಕೌಂಟ್ ನಿಮಗಾಗಿ. ನೋಡಿ ಸ್ನೇಹಿತರೆ, 1.5 ಲಕ್ಷನ ನೀವು 2 ಸ್ಕೀಮಿನಲ್ಲೂ 15 ವರ್ಷ ತನಕ ಹೂಡಿಕೆ ಮಾಡಿದ್ದೀರಾ ಅನ್ಕೊಳ್ಳಿ. PPFನಲ್ಲಿ ಏನಿಲ್ಲ ಅಂದರೂ ನಿಮಗೆ 15 ವರ್ಷದಲ್ಲಿ 40 ಲಕ್ಷ ತನಕ ದುಡ್ಡು ಸಿಗುತ್ತೆ. ಅದೇ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೈ ಇಂಟ್ರೆಸ್ಟ್ ಇರೋದ್ರಿಂದ 45ರಿಂದ 46 ಲಕ್ಷ ನಿಮಗೆ ರಿಟರ್ನ್ ಸಿಗುತ್ತೆ. ಉಳಿದಿದ್ದೇನು ಬೇಡ, ಕೇವಲ ಮಗಳಿಗಾಗಿ ನಾನು ಅಕೌಂಟ್ನ ತೆಗಿತೀನಿ ಅಂತಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ನಿಮಗಾಗಿ, ಕುಟುಂಬ ಮತ್ತು ಇತರರಿಗಾಗಿ ಮತ್ತು ಸೀನಿಯರ್ಸ್ಗಾಗಿ ಅಂತ ಕೇಳಿದ್ರೆ PPF ಅಕೌಂಟ್ ಕೂಡ ನಿಮಗಾಗಿ. ಯಾವ್ದು ಬೇಕು ಆಯ್ಕೆ ನಿಮ್ಮ ಕೈಯಲ್ಲಿದೆ. ನಮ್ಮ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.